ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ನಾಡಿನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ವಿಘ್ನ ವಿನಾಶಕ ಪ್ರಥಮ ಪೂಜಿತ ಶ್ರೀ ಗಣೇಶನ ಹಬ್ಬ. ಗಣೇಶನ ಹಬ್ಬದಂದು ಪಾಲಿಸಬೇಕಾದ ನಿಯಮಗಳೇನು? ಗಣೇಶನನ್ನ ಕೂರಿಸಲು ಯಾವ ಸಮಯ ಸೂಕ್ತ? ವಿಸರ್ಜನೆ ಯಾವಾಗ ಮಾಡಬೇಕು? ಪೂಜಾ ವಿಧಾನಗಳೇನು? ಮೋದಕದ ವಿಶೇಷತೆ ಏನು? ಪೂರ್ಣಫಲ ಪ್ರಾಪ್ತಿಗಾಗಿ ಏನ್ ಮಾಡಬೇಕು? ಇದೇ ಹೊತ್ತಿನ ವಿಶೇಷ ಗಣೇಶ ಚತುರ್ಥಿ ಮಹತ್ವ. ದೇಶದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುವ ಹಬ್ಬ ಗಣೇಶ ಚತುರ್ಥಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಆಚರಿಸಲಾಗುವ ಗಣೇಶ ಚತುರ್ಥಿಯ ಹಿನ್ನೆಲೆಯೇನು? ಆಚರಣೆಗೆ ಕಾರಣವೇನು? ಇಂದು ಸಿದ್ಧಿಯನ್ನ ಕರುಣಿಸುವ, ಬುದ್ಧಿಯನ್ನ ಕರುಣಿಸುವ, ಯಶಸ್ಸನ್ನ ಕರುಣಿಸುವ ಪ್ರಥಮ ಪೂಜಿತ ಶ್ರೀ ಗಣೇಶನ ಹಬ್ಬ. ಈ ಹಬ್ಬದಂದು ಗಣೇಶನನ್ನ ಕೂರಿಸುವುದು ಹೇಗೆ? ಅನುಸರಿಸಬೇಕಾದ ನಿಯಮಗಳೇನು? ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ಯಾವ ಸಮಯ ಶ್ರೇಷ್ಠ? ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ಯಾವ ಪದಾರ್ಥಗಳನ್ನ, ಯಾವ ಯಾವ ಫಲಪುಷ್ಪಗಳನ್ನ ಸಮರ್ಪಿಸಬೇಕು? ಅವುಗಳ ವಿಶೇಷತೆ ಏನು? ಪೂಜಾ ವಿಧಾನಗಳೇನೆಂಬ ಸಂಗತಿಗಳನ್ನ ವಿವರವಾಗಿ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಖ್ಯಾತ ಜ್ಯೋತಿಷಿ ಹಾಗೂ ಖ್ಯಾತ ಆಧ್ಯಾತ್ಮ ಚಿಂತಕರು ಹಾಗೂ ವಿದ್ವಾಂಸರಾದ ದೈವಜ್ಞ ಡಾಕ್ಟರ್ ಸೋಮಯಾಜಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ. ಗುರುಗಳೇ, ಗೌರಿ ಗಣೇಶ ಹಬ್ಬ ಅಂತಂದ್ರೆ ತುಂಬಾ ಸಡಗರ, ಸಂಭ್ರಮ, ವಿಜೃಂಭಣೆ ಇರುತ್ತೆ. ಅದರಲ್ಲೂ ಪ್ರಥಮ ಪೂಜಿತ ಗಣೇಶನನ್ನ ಪೂಜಿಸುವಂತಹ ಒಂದು ಸಂಭ್ರಮಿಸುವಂತಹ ಕ್ಷಣ ಇದು. ಮೊದಲನೇದಾಗಿ ಹಬ್ಬದ ಆಚರಣೆಯ ಕ್ರಮಗಳನ್ನ ಮಾತಾಡೋಕ್ಕೂ ಮುಂಚೆ ಈ ಹಬ್ಬ ಆಚರಣೆ ಯಾಕೆ ಬಂತು, ಹೇಗೆ ಬಂತು ಅಂತ. ಶ್ರೀ ಗುರುಭ್ಯೋ ನಮಃ. ನಮೋ ವ್ರಾತಪತಯೇ, ನಮೋ ಗಣಪತಯೇ, ನಮಃ ಪ್ರಮತಪತಯೇ. ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಇನ್ನು ಗಣಪತಿ ಹಬ್ಬ ಅಂತಂದಾಗ ಹಬ್ಬಗಳಲ್ಲೇ ಒಂದು ಅತ್ಯಂತ ಸಡಗರದಿಂದ ಆಚರಣೆ ಮಾಡತಕ್ಕಂಥ ಹಬ್ಬಗಳಲ್ಲಿ ಇದು ಒಂದು. ವ್ರತವೂ ಹೌದು, ಹಬ್ಬವೂ ಹೌದು. ಬೇರೆ ಕೆಲವು ಹಬ್ಬಗಳಲ್ಲಿ ವ್ರತ ಅಂತೇನೂ ಇರೋದಿಲ್ಲ. ಉದಾಹರಣೆಗೆ ಯುಗಾದಿ ಅಥವಾ ದೀಪಾವಳಿ, ಅದರಲ್ಲಿ ವ್ರತ, ಸಂಕ್ರಾಂತಿ, ವ್ರತ ಅಂತೇನೂ ಇರೋದಿಲ್ಲ. ಇನ್ನು ಈ ಹಬ್ಬಗಳಲ್ಲಿ ಗಣಪತಿಯ ವ್ರತವೂ ಉಂಟು, ಆಚರಣೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವರಿಗೆ. ಇಲ್ಲದೇ ಇದ್ರೂ ಕೂಡ ಹಬ್ಬ. ಇದು ಯಾಕಪ್ಪ ಶುರುವಾಯಿತು ಅಂತಕ್ಕಂಥದ್ದಕ್ಕೆ ಪುರಾಣಗಳಲ್ಲಿ ಬೇರೆ ಬೇರೆ ಇತಿಹಾಸಗಳನ್ನು ನಾವು ಕಿದಿಕಿದಾಗ ಬೇರೆ ಬೇರೆ ಕಾರಣಗಳು ಕಂಡು ಬಂದರೂ ಕೂಡ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಜಗದ್ರಕ್ಷಕಿ, ಜಗನ್ನಿಯಾಮಕಿ, ಜಗನ್ಮಾತೆ ಪಾರ್ವತೀ ದೇವಿ, ಆ ವಿನಾಯಕನ ತಾಯಿ ಜನನಿ, ಅವಳು ಭೂಲೋಕಕ್ಕೆ ಬಂತಾರೆ. ಯಾವಾಗ? ಚಾಂದ್ರಮಾನ ರೀತಿಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸದಿಗೆ ದಿವಸ. ಇಲ್ಲಿಯ ಎಲ್ಲ ಸುಮಂಗರಿಯರೂ ಕೂಡ ಅವರವರ ಮಾಂಗಲ್ಯ ವೃದ್ಧಿಗಾಗಿ, ಮಂಗಳಕರವಾದ ಜೀವನಕ್ಕಾಗಿ ಅವಳನ್ನು ಸ್ವಾಗತಿಸಿ ಪೂಜೆ ಮಾಡ್ತಾರೆ. ಆ ಪೂಜೆಯಿಂದ ಅವಳು ಸಂತುಷ್ಟಳಾಗಿ ಅಲ್ಲೇ ಉಳಿದ್ಬಿಡ್ತಾಳೆ ಅಂತಕ್ಕಂಥ ಭಯದಿಂದ ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ದೇವಲೋಕದಿಂದ ಮಹಾಗಣಪತಿ ಭೂಮಿಗೆ ಬಂದ. ಭೂಮಿಗೆ ಬಂದಿದ್ದು ಮಾರನೇ ದಿವಸ ಚೌತಿ. ಅವಳ ಅಮ್ಮನ್ನು ಕರ್ಕೊಂಡು ಹೊರಟೋದ. ಅವನು ಮೋದಕ ಪ್ರಿಯ, ತಿಂಡಿ ಪ್ರಿಯ. ಅವನು ಮಗ ತಾಯಿನ ಕರ್ಕೊಂಡು ಹೋಗಿ ಬಂದಿದ್ದರೂ ಕೂಡ ಅವನಿಗೂ ಕೂಡ ಅಷ್ಟೇ ಒಂದು ವಿಶೇಷವಾದಂತಹ ಸ್ವಾಗತವನ್ನು ಕೋರಿ ಸತ್ಕಾರವನ್ನು ಮಾಡಿಕೊಡ್ತಕ್ಕಂಥ ಒಂದು ಪದ್ಧತಿ ಅಂಥೇಳಿ ಪುರಾಣಗಳನ್ನು ನಾವು ಕೇಳ್ಬೋದು. ಇದಲ್ಲದೆ ಇನ್ನೂ ಹಲವಾರು ಕಾರಣಗಳಿದ್ದರೂ ಕೂಡ ಇದು ಒಂದು ಜನಪ್ರಿಯವಾಗಿರ್ತಕ್ಕಂಥ ಒಂದು ದೊಡ್ಡ ಕಾರಣ. ಗಣಪತಿಯ ವೈಶಿಷ್ಟ್ಯವೋ ಅದ್ಭುತವಾದಂಥದ್ದು. ವಿದ್ಯಾರಂಭೆ ವಿವಾಹೇಶ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೇ ಸರ್ವಕಾರೇಶು ವಿಘ್ನಸ್ತಸ್ಯನ ಜಾಯತೆ ಅಂತ. ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ವಿದ್ಯಾರಂಭ ಇರಲಿ, ವಿವಾಹ ಇರಲಿ, ಒಂದು ಮನೆಯಿಂದ ಆಚೆ ಹೊರಡೋದಿರಲಿ ಅಥವಾ ಮನೆಗೆ ಬರೋದಿರಲಿ, ಸಂಗ್ರಾಮೇ ಸರ್ವಕಾರ್ಯೇಶು, ಒಂದು ಪ್ರಯಾಣ ಹೊರಡೋದಿರಲಿ, ಸಂಗ್ರಾಮ ವಿಜಯ, ಇದಕ್ಕೆ ಯುದ್ಧಕ್ಕೆ ಹೋಗೋದಿರಲಿ, ಯಾವುದೇ ಕೆಲಸಕ್ಕೂ ಕೂಡ ಮೊಟ್ಟ ಮೊದಲು ಆ ಗಣಪತಿಯನ್ನು, ಅವನನ್ನು ಜಗದ್ರಕ್ಷಕ, ವಿಘ್ನ ನಿವಾರಕ, ವಿಘ್ನಕರ್ತ, ವಿಘ್ನಹರ್ತ ಎರಡೂ, ಅವನನ್ನು ಈ ಎಲ್ಲ ಒಂದು ಮುಂದೆ ಬರ್ಬೋದಾದಂತಹ ಎಲ್ಲ ಥರದ ವಿಘ್ನ, ಹರ್ಡಲ್ಸ್, ಅದರಿಂದ ದೂರ ಮಾಡಪ್ಪ ಅಂಥೇಳಿ ಆ ಗಣಪತಿಯನ್ನು ಪೂಜೆ ಮಾಡತಕ್ಕಂಥದ್ದು
ಎಲ್ಲ ಸಂಪ್ರದಾಯಗಳಲ್ಲೂ ಬಹಳ ಅನಾದಿ ಕಾಲದಿಂದಲೂ ನಡೆದು ಬರ್ತಕ್ಕಂಥದ್ದು. ಗಣಪತಿಗೆ ಅಗ್ರ ಪೂಜೆ ಅಂತ ಕರೆದರು. ನಿತ್ಯವೂ ಕೂಡ ನಿತ್ಯ ಪೂಜೆಯಲ್ಲಾಗಲಿ ಯಾವುದೇ ಥರದ ನಮ್ಮ ಧಾರ್ಮಿಕ ವ್ಯವಹಾರ ಇರಲಿ, ಗಣಪತಿ ಒಂದು ಪೂಜೆ. ಗಣಪತಿ ಪೂಜೆ ಇಲ್ಲದೇನೆ ಯಾವ ಧಾರ್ಮಿಕ ಕ್ರಿಯೆಯೂ ಇಲ್ಲ ನಮ್ಮಲ್ಲಿ. ಗಣಪತಿ ಪೂಜೆ ಮಾಡೋದಕ್ಕೂ ಕೂಡ ಅದಕ್ಕೆ ಮುಂಚೆ ಸಂಕಲ್ಪಿತ ಕಾರ್ಯ ನಿರ್ವಿಘ್ನ ಸಂಪೂರ್ಣಾರ್ಥ ಮಹಾಗಣಪತಿ ಪ್ರಾರ್ಥನಂ ಕರಿಷ್ಯೆ ಅಂತ ಹೇಳ್ತೀವಿ. ಅಂದರೆ ಆ ಗಣಪತಿ ಪೂಜೆ ಮಾಡಬೇಕಾದ್ರೂ ನಿರ್ವಿಘ್ನ ನಡಲಿ ಅಂತ ಗಣಪತಿಗೆ ಒಂದು ಸಂಕ್ಷಿಪ್ತ ರೂಪದ ಪೂಜೆ ಮಾಡ್ಕೊಳ್ತಕ್ಕಂಥದ್ದಿದೆ. ಗಣಪತಿ ಪೂಜೆ ಎಲ್ಲ ಅಂತ ನಾವು ಹಾಗೆ ಮಾಡಲ್ಲ. ಅಷ್ಟು ಗಣಪತಿ ಹಾಸುವಕ್ಕಾಗಿರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಗಣಪತಿ ಅಷ್ಟು ಹಾಸೋಕ್ಕಾಗಿರ್ತಕ್ಕಂತಹ ಒಂದು ದೈವ. ಆಸೇತು ಹಿಮಾಚಲ ಪರ್ಯಂತ ಬೇರೆ ಬೇರೆ ದೇವರುಗಳನ್ನು ಒಂದು ಪ್ರಾಂತೀಯವಾಗಿ ನಾವು ಕಾಣಬಹುದು ಆರಾಧನೆ. ಆದರೆ ಗಣಪತಿ ಹಾಗಲ್ಲ. ಆಸೇತು ಹಿಮಾಚಲ ಪರ್ಯಂತ ದೇಶದ ಯಾವುದೇ ಮೂಲೆಗೆ ಹೋಗಲಿ, ಪ್ರಪಂಚದ ಯಾವುದೇ ಮೂಲೆಗಳಲ್ಲಿ ಹೋದರೂ ಕೂಡ ಗಣಪತಿ ಆರಾಧನೆ ನಾವು ಕಾಣ್ಬೋದು. ಗಣಪತಿ ಆರಾಧನೆ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಗಣಪತಿ ಶಿವಪಾರ್ವತಿಯರ ಮಗ, ಶೈವ ಸಂಪ್ರದಾಯದವನು ಆದರೂ ಕೂಡ ಇವನ ಪೂಜೆ ವೈಷ್ಣವ ಸಂಪ್ರದಾಯ ಅಥವಾ ಮಾಧ್ವ ಸಂಪ್ರದಾಯದಲ್ಲೂ ಕೂಡ ಇವನ ಪೂಜೆಗೆ ಒಂದು ಮಹತ್ವ ಕೊಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಕಾಣಬಹುದು. ಅಷ್ಟು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ದೇವತೆ ಅಂತಂದರೆ ತಪ್ಪಾಗಲಾರ್ದಮ್ಮ. ನಿಜ ಗುರುಗಳೇ, ನೀವು ಹೇಳ್ತಾ ಇದ್ರಿ ಅಂದ್ರೆ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾರೆ. ಭಾರತೀಯರ ವೈಶಿಷ್ಟ್ಯತೆಯೇ ಅಂತದ್ದು. ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತಹ ಅದ್ಭುತ ಭಾರತ ಇದು. ನಿಜ ಗುರುಗಳೇ, ಅದೇ ಶಾಸ್ತ್ರೋಕ್ತವಾಗಿ ಹೇಗೆ ಪೂಜೆ ಮಾಡಬೇಕು, ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದಕ್ಕಿಂತ ಗಣಪತಿ ಪೂಜೆಯಲ್ಲಿ ಶಾಸ್ತ್ರಕ್ಕೇನೋ ಮಹತ್ವ ಇದೆ. ಆದರೆ ಶಾಸ್ತ್ರಕ್ಕಿಂತಲೂ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು ಸಂಪ್ರದಾಯ, ಪದ್ಧತಿ, ಪರಂಪರೆಗೆ. ಯಾಕಪ್ಪ ಅಂದರೆ ಗಣಪತಿ ಅಷ್ಟು ಜನಪ್ರಿಯನಾಗಿ ಇವತ್ತು ಸಮಾಜದ ಎಲ್ಲ ವರ್ಗದಿಂದಲೂ ಪೂಜಿಸಲ್ಪಟ್ಟಿರತಕ್ಕಂಥವನಾಗಿ ಗಲ್ಲಿಗಳಲ್ಲಿ, ಮನೆಗಳಲ್ಲಿ ಪ್ರಾಂತೀಯವಾಗಿ ಎಲ್ಲ ಕಡೆಯಲ್ಲೂ ಕೂಡ ಸಾರ್ವಜನಿಕ ಗಣಪತಿ ಪೆಂಡಾಲು, ಒಂದೊಂದು ಗಲ್ಲಿನಲ್ಲಿ ಒಂದು 4-5 ಜನ ಹುಡುಗರು ಸೇರಿಕೊಂಡು ಒಂದು ಪೆಂಡಾಲ್ ಹಾಕ್ಬಿಟ್ಟು ಒಂದು ದಿವಸ ಅಲ್ಲಿ ಗಣಪತಿ ಇಟ್ಬಿಡ್ತಾರೆ. ಆ ಥರ ಇದೆಲ್ಲ ಪ್ರಾಂತೀಯವಾಗಿ ಬೆಳೆದು ಬಂದಿರತಕ್ಕಂಥದ್ದಾದ್ದರಿಂದ ಇದರಲ್ಲಿ ಶಾಸ್ತ್ರಕ್ಕಿಂತಲೂ ಮಹತ್ವವಾದಂಥದ್ದು ಅಂದರೆ ಸಂಪ್ರದಾಯ ಹೇಗಪ್ಪ, ಏನು ಟ್ರೆಡಿಷನ್ ಆಗಿ ಏನು ನಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು. ಶಾಸ್ತ್ರೀಯವಾಗಿ ಅಂತಂದರೆ ಇಲ್ಲಿ 3-4 ಥರದಲ್ಲಿ ನಾವು ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥ ಕಾಣಬಹುದು. ಒಂದು, ಅವರವ್ರ ಮನೆಯಲ್ಲಿರ್ತಕ್ಕಂತಹ ನಿತ್ಯ ಪೂಜೆ ಮಾಡ್ತಕ್ಕಂತಹ ಗಣಪತಿಯ ವಿಗ್ರಹ, ಬೆಳ್ಳಿದು, ತಾಮ್ರದ್ದು, ಪಂಚಲೋಹದ್ದು, ಬಂಗಾರದ್ದು, ಆ ವಿಗ್ರಹಕ್ಕೆ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಇನ್ನೊಂದು, ಗಣಪತಿ ಮಂಡಲವನ್ನು ಬರೆದು ಮನೆ ಮೇಲೆ ಗಣಪತಿ ಮಂಡಲವನ್ನು ಬರೆದು ಅಲ್ಲಿ ಗಣಪತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಇನ್ನೊಂದು, ಗಣಪತಿ ಯಂತ್ರ ಇಟ್ಟುಕೊಂಡಿದ್ದು ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಭೂಪ್ರಸ್ಥ. ಇದಲ್ಲದೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು, ನಮ್ಮೆಲ್ಲರ ಕಲ್ಪನೆಗೆ ಕಾಣುವಂಥದ್ದು ಯಾವುದಪ್ಪ ಅಂತಂದರೆ ಮಣ್ಣಿನಿಂದ ತಯಾರಾದ ಶುದ್ಧ ಜೇಡಿ ಮಣ್ಣಿನಿಂದ ತಯಾರಾದಂಥ ಗಣಪತಿಯನ್ನು ನಾವು ಅಂಗಡಿಯಿಂದ ತಂದು ಕಲಾವಿದರಿಂದ ಅದನ್ನು ಗೌರವಪೂರ್ವಕವಾಗಿ ತಂದು ನಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಅದನ್ನು ಇಟ್ಟು ಅಲಂಕಾರವನ್ನು ಮಾಡಿ ನಂತರದಲ್ಲಿ ಗಣಪತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ವಿಧಿಪೂರ್ವಕ ಪೂಜೆ, ವ್ರತ ಇಂಥದ್ದು ಮಾಡ್ತಕ್ಕಂಥದ್ದು ಸರಿಯಾದಂತಹ ಪದ್ಧತಿ. ಅದು ಶಾಸ್ತ್ರಸಮ್ಮತವಾದಂಥದ್ದು. ಇನ್ನು ತಂದು ಪೂಜೆ ಮಾಡುವಂತಹ ಗಣೇಶನ ವಿಗ್ರಹಗಳಲ್ಲಿ ವ್ಯತ್ಯಾಸಗಳಿರುತ್ತೆ ಗುರುಗಳೇ. ಅಂದರೆ ಯಾವ ರೀತಿಯ ಗಣೇಶನ ವ್ಯತ್ಯಾಸ ಅಂತಂದರೆ ಬಲಮುರಿ ಎಡಮುರಿ ಅಂತಕ್ಕಂಥದ್ದು ದೊಡ್ಡ ವ್ಯತ್ಯಾಸ. ಗಣಪತಿಯ ಸೊಂಡ್ಲು ಬಲಕ್ಕಿದ್ದರೆ ಅದು ಬಲಮುರಿ ಅಂತ. ಅದಕ್ಕೆ ಸ್ವಲ್ಪ ತಾಂತ್ರಿಕ ವಿಧಾನವಾದಂಥ ಪೂಜೆ, ಸ್ವಲ್ಪ ವಿಧಿಪೂರ್ವಕವಾದಂಥ ಶಾಸ್ತ್ರೋಕ್ತವಾದಂಥ ಪೂಜಾ ಪದ್ಧತಿಗಳ ಒಂದು ಅವಶ್ಯಕತೆ ಜಾಸ್ತಿ. ಎಡಮುರಿ ಸಹಜವಾಗಿರ್ತಕ್ಕಂಥದ್ದು, ಎಲ್ಲ ಕಡೆ ಇರತಕ್ಕಂಥದ್ದು ಅಂತ. ಅದಲ್ಲದೇ ಆಕಾರದಲ್ಲಿ ವ್ಯತ್ಯಾಸ, ದಂತದಲ್ಲಿ ವ್ಯತ್ಯಾಸ. ಏಕದಂತಂ ಚತುರಹಸ್ತಂ ಪಾಶಮಂಕುಶಧಾರಣಂ ಅಂತ ಅವನಿಗೆ ಏಕದಂತ, ಆ ದಂತದಲ್ಲಿ ಒಂದಿಷ್ಟು ವ್ಯತ್ಯಾಸ ಇತ್ಯಾದಿಗಳನ್ನು ನಾವು ಕಾಣ್ಬೋದು. ಎಲ್ಲ ಕಡೆಯಲ್ಲೂ ಗಣಪತಿ ಬಹುತೇಕ ಕೂತು ಭಂಗಿಯಲ್ಲಿರುತ್ತೆ. ಇನ್ನು ನಿಂತು ಬಲಬುರಿ ತರಬೇಕಾ ಗುರುಗಳೇ? ಇಲ್ಲ, ಸಾಧಾರಣವಾಗಿ ಗೃಹಸ್ಥರ ತರ್ತಕ್ಕಂಥದ್ದು ಎಡಮುರಿನೇ ಸೂಕ್ತ. ಇನ್ನು ಭಿನ್ನವಾಗಿರಬಾರದು ಅದು ಒಂದು. ಆಮೇಲೆ ನಿಂತ ಗಣಪತಿ ಅಷ್ಟೊಂದು ಶ್ರೇಷ್ಠವಲ್ಲ ಪೂಜೆಗೆ. ಯಾವ ಸಮಯದಲ್ಲಿ ಪೂಜೆ ಮಾಡೋದು ಸೂಕ್ತ ಅಂತ ಹೇಳ್ತೀರಾ ಗುರುಗಳೇ? ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಬಹುತೇಕ ಎಲ್ಲ ಥರದ ಪೂಜೆಗಳು ಕೆಲವಷ್ಟು ರಾತ್ರಿಗೆ ಮಾತ್ರವೇ ಹೇಳಿರುತ್ತೆ. ಅದರ ಹೊರತಾಗಿ ಬಹುತೇಕ ಎಲ್ಲ ಪೂಜೆಗಳು ಪ್ರಾತಃ ಕಾಲದ ಪೂಜೆಗೆ ಮಹತ್ವ ಜಾಸ್ತಿ ಧಾರ್ಮಿಕ ವಿಧಾನಗಳಿಗೆ. ಹಾಗಂತ ಎಲ್ಲದೂ 100% ಅಂದ್ರೆ ಅಲ್ಲ.
ಈಗ ಕೃಷ್ಣಾಷ್ಟಮಿ ರಾತ್ರಿ ಮಾಡ್ತಕ್ಕಂಥದ್ದು, ಶಿವರಾತ್ರಿ ಹೆಸರೇ ಹೇಳೋಗೆ ರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು, ನವರಾತ್ರಿ ಅದು ರಾತ್ರಿನೇ ಆಚರಣೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ನಾವು ಕಾಣಬಹುದು. ಅದಲ್ಲದೇ ಮತ್ತುಳಿದಂಥ ಹಬ್ಬಗಳಿಗೆಲ್ಲ ಹಗಲೇ ಮಹತ್ವ, ಪ್ರಾತಃ ಕಾಲವೇ ಮಹತ್ವ. ಬ್ರಾಹ್ಮಿ ಮುಹೂರ್ತ ಬಹಳ ಶುಭ ಮುಹೂರ್ತ ಅಂತೀವಿ. ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠವಾದ್ದು, ಅದಲ್ಲದೆ ಇದ್ರೂ ಪ್ರಾತಃ ಕಾಲದಲ್ಲಿ ಅಂತ. ಇದಕ್ಕೆ ಮುಹೂರ್ತ ಅಂತ ನಿರ್ದಿಷ್ಟವಾಗೇನೂ ಹೇಳ್ಕೊಂಡು ಬಂದಿಲ್ಲ. ಆದರೆ ಈ ಸಾರಿ ಇದು ಬುಧವಾರ ಬಂದಿರೋದ್ರಿಂದ ರಾಹುಕಾಲದ ಒಂದು ಭಯವೂ ಏನು ಸದ್ಯಕ್ಕೆ ಪ್ರಾರಂಭದಲ್ಲಿ ಇಲ್ಲದೆ ಇರೋದ್ರಿಂದ ಪ್ರಾತಃ ಕಾಲದಲ್ಲಿ ಪೂಜೆ ಮಾಡಿ ಅಂತ ಹೇಳ್ತೇವೆ ನಾವು. ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು? ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮೂಲಮಂತ್ರದಿಂದ ಆ ಗಣಪತಿಯ ಬಿಂಬವನ್ನು ಶುದ್ಧಿ ಮಾಡಿ, ಆ ಶುದ್ಧಿ ಮಾಡಿದ ನಂತರದಲ್ಲಿ ಗಣಪತಿಯ ಮೂಲಮಂತ್ರದಿಂದ ಆ ಗಣಪತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಂತರದಲ್ಲಿ ಆ ವಿಗ್ರಹದಲ್ಲಿ, ಆ ಕಲಾಕಾರನ ಕೈಚಳಕದ ವಿಗ್ರಹದಲ್ಲಿ ದೈವತ್ವ ಬಂದಿದೆ ಅಂತಕ್ಕಂಥ ಒಂದು ಪರಿಪೂರ್ಣವಾದ ಭಾವನೆ ನಂಬಿಕೆಯಿಂದ ಅಲ್ಲಿಗೆ ಆವಾಹನೆ ಮಾಡಿ ಷೋಡಶೋಪಚಾರಾದಿ ಪೂಜೆಗಳನ್ನು ಮಾಡಿ ಅಲಂಕಾರ ಮಾಡಿ ನೈವೇದ್ಯ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಒಂದಾದರೆ, ವ್ರತ ಮಾಡೋದಾದರೆ ಅದು ಬೇರೆ ಪದ್ಧತಿ. ಆ ವ್ರತ ಮಾಡ್ತಕ್ಕಂಥದ್ದು ವೈದಿಕ ಸಂಪ್ರದಾಯ. ಜನಸಾಮಾನ್ಯರೆಲ್ಲರಲ್ಲೂ ವ್ರತ ಅಂತಕ್ಕಂಥದ್ದೇನಿಲ್ಲ. ವ್ರತ ಕೆಲವು ಮಂದಿಗಳಲ್ಲಿ ಮಾತ್ರ. ಇದಿಷ್ಟು ಈ ಪದ್ಧತಿಯಮ್ಮ. ಮೇನ್ ಪ್ರಾಮುಖ್ಯತೆ ಅಂತ ಅಂದರೆ ಈ ಮೋದಕ ಹಾಗೆ ಕಡುಬು. ಯಾಕೆ ಗುರುಗಳೇ ಅದಕ್ಕಷ್ಟು ಪ್ರಾಮುಖ್ಯತೆ? ಅದು ಆರೋಗ್ಯ ದೃಷ್ಟಿಯಿಂದ ಈ ಸಮಯದಲ್ಲಿ ಅದು ಬಹಳ ಒಂದು ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥದ್ದು. ಗಣಪತಿ ಮೋದಕ ಪ್ರಿಯ. ಹೌದು. ಆ ಮೋದಕದಲ್ಲೇ ಬೇರೆ ಬೇರೆ ವಿಧಾನಗಳಿದ್ದಾವೆ. ಆ ಮೋದಕ ಒಂದು ಅತ್ಯಂತ ಸಾತ್ವಿಕವಾದ ಮತ್ತು ರುಚಿಕರವಾದ ಆಹಾರ. ಅದು ಗಣಪತಿಗೆ ಪ್ರಿಯವಾದಂಥದ್ದು. ಆದರೆ ಗಣಪತಿಗೆ ದೂರ್ವೆ, ಪುಷ್ಪ, ರಕ್ತಪುಷ್ಪ, ಮೋದಕ ಅತ್ಯಂತ ಪ್ರಿಯವಾದಂಥದ್ದು ಅಂತ ಹೇಳ್ತಾರೆ. ಪುಷ್ಪ ಅಂತ ಬಂದಾಗ ರಕ್ತಪುಷ್ಪೈಸು ಪೂಜಿತಂ ರಕ್ತಗಂಧಾನುಲೇಪಾನಂ ರಕ್ತಪುಷ್ಪೈಸು ಪೂಜಿತಂ. ಕೆಂಪು ಹೂವು ಬಹಳ ಗಣಪತಿಗೆ ಪ್ರಿಯವಾದಂಥದ್ದು. ಹಾಗೆಯೇ ದೂರ್ವೆ ಅಂತಕ್ಕಂಥ ಒಂದು ಅತ್ಯಂತ ಮಹತ್ತರವಾದಂತಹ ಹುಲ್ಲಿನ ಜಾತಿಯ ಒಂದು ಹುಲ್ಲಿನ ಜಾತಿ ಅಲ್ಲ, ಹುಲ್ಲು, ಗರಿಕೆ ಅಂತ ನಮ್ಮ ಆಡುಭಾಷೆಯಲ್ಲಿ ಕರಿತೀವಿ. ಸಂಸ್ಕೃತದಲ್ಲಿ ದೂರ್ವೆ ಅಂತ ಕರಿತೀವಿ. ನಮ್ಮಲ್ಲಿ ಗಣಪತಿಯ ಆರಾಧನೆ ವಿವಿಧ ರೂಪದಲ್ಲಿ ನಾವು ಕಾಣಬಹುದು. ಹಿಮಾಚಲ ಪೂಜೆ ಸಂದರ್ಭದಲ್ಲಿ ಎಕ್ಕದ ಹೂವನ್ನು ಕೂಡ ಬಳಕೆ ಮಾಡಲಾಗುತ್ತೆ. ಅದರ ಮಹತ್ವ, ಎಕ್ಕದ ಹೂವನ್ನು ಬಳಕೆ ಮಾಡತಕ್ಕಂಥದ್ದು ಕೆಲವು ಪ್ರಾಂತ್ಯಗಳಲ್ಲಿ ಉಂಟು, ಎಲ್ಲ ಕಡೆಯಲ್ಲಿಲ್ಲ. ಕೆಲವು ಪ್ರಾಂತ್ಯಗಳಲ್ಲಿ ಗಣಪತಿಗೆ ಗೌರಿಗೆ ಎಲ್ಲ 21 ಥರದ ಬೇರೆ ಬೇರೆ ರೀತಿಯ ಪತ್ರಗಳನ್ನು ಸಮರ್ಪಣೆ ಮಾಡ್ತೀವಿ. ಹಾಗೆಯೇ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಕಾಣ್ಬೋದು. ಕೆಂಪು ಹೂವುಗಳು ಅತ್ಯವಶ್ಯಕ ಗಣಪತಿಗೆ, ಅದರಿಂದ ಪೂಜೆ ಮಾಡ್ತಾರೆ ಇತ್ಯಾದಿಗಳನ್ನು ನಾವು ಕಾಣ್ಬೋದಮ್ಮ. ಇನ್ನು ಗುರುಗಳೇ, ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಒಂದು ಕಡೆ ಆದರೆ ಏನೆಲ್ಲ ಮಾಡಬಾರ್ದು, ಇದೆಲ್ಲ ತಪ್ಪಾಗುತ್ತೆ ಅನ್ನೋದಾದ್ರೂ ಏನಾದರೂ ಇದೆಯಾ? ಡೋಂಟ್ ಡೂಸ್ ಆ್ಯಂಡ್ ಡೋಂಟ್ ಡೂಸ್ ಅಂತ ಏನೇನು ಮಾಡಬಾರದು ಅನ್ನೋದು ಭಾಳ ದೊಡ್ಡ ಲಿಸ್ಟ್ ಇದೆ. ಏನೇನು ಮಾಡಬೇಕು, ಶುಚಿರ್ಭೂತರಾಗಿ ಆ ಗಣಪತಿಯ ಒಂದು ಪರಿಪೂರ್ಣ ಅನುಗ್ರಹ ತಗೊಳ್ಳೋದಕ್ಕೆ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿ ಮಡಿ ವಸ್ತ್ರವನ್ನು ಉಟ್ಟುಕೊಂಡು, ಮಡಿ ವಸ್ತ್ರವನ್ನು ಉಟ್ಟುಕೊಂಡು, ಹಣೆಗೆ ತಿಲಕ, ಒಂದಿಷ್ಟು ಆಭರಣ, ಅದರ ನಂತರದಲ್ಲಿ ಆ ಗಣಪತಿಯನ್ನು ಕುರಿತು ಅವರು ನಿತ್ಯಕರ್ಮ, ನಿತ್ಯ ಪೂಜೆ, ಕುಲದೇವತಾ ಪೂಜೆ, ಇಷ್ಟದೇವತಾ ಪೂಜೆಯನ್ನು ಮಾಡಿ ಅನಂತರ ಗಣಪತಿ ಪೂಜೆ ಪ್ರಾರಂಭ ಮಾಡಿ ಮನಮಂದಿಯೆಲ್ಲ ಕೂತು ಒಟ್ಟಿಗೆ ಆ ಗಣಪತಿಯನ್ನು ಆರಾಧನೆ ಮಾಡಿ. ನೀವು ಹೇಳ್ತಾ ಇದ್ರಿ ಪದ್ಧತಿಗೆ ಅನುಸಾರವಾಗಿ ಮಾಡಬೇಕು ಅಂತ. ಅಂದರೆ ಕೆಲವರು ಮನೆಯಲ್ಲಿ ಈಗ ಪದ್ಧತಿಗೆ ತಕ್ಕಂತೆ ಗಣೇಶನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ, ಗಣೇಶನನ್ನು ತರ್ತಾರೆ. ಆದರೆ ಹೆಚ್ಚು ಜನರ ಮನೆಯಲ್ಲಿ ಈ ರೀತಿ ಪದ್ಧತಿ ಇರೋದಿಲ್ಲ. ಅಂಥವರಿಗೂ ಕೂಡ ಪೂಜೆ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಅಂಥವ್ರು ಏನು ಮಾಡಬೇಕು? ಮನೆಯಲ್ಲಿ ಇರ್ತಕ್ಕಂಥ ಗಣಪತಿಗೆ ಪೂಜೆ ಮಾಡಲಿ, ಮಂಡಲ ಹಾಕ್ಕೊಂಡು ಪೂಜೆ ಮಾಡಲಿ, ಅಥವಾ ಅವ್ರ ಕುಲದೇವತೆಗೆ ಅಲ್ಲಿ ಗಣಪತಿಯ ರೂಪವನ್ನು ಕಂಡು ಪೂಜೆ ಮಾಡಲಿ. ಗಣಪತಿ ಇಲ್ಲದೆ ಇರತಕ್ಕಂಥ ಹಿಂದೂಗಳ ಮನೆ ಬಹಳ ಕಡಿಮೆ. ಹಿಂದೂಗಳ ಮನೆಯೇ ಬಹಳ ಕಡಿಮೆ ಗಣಪತಿ ಇಲ್ಲದೆ ಇರತಕ್ಕಂಥದ್ದು. ಕೊನೆಗೊಂದು ಗಣಪತಿ ಫೋಟೋನಾರು ಇಟ್ಕೊಂಡಿರ್ತಾರೆ. ಹೊರಗಡೆಯಿಂದ ತರೋಕೆ ಅವಕಾಶ ಇಲ್ವಾ? ಯಾಕಿಲ್ಲ, ತರ್ಬೋದು.
ಟ್ರೇಡ್, ಟ್ರೆಡಿಷನ್, ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್. ಬದಲಾವಣೆ ಸಹಜ, ಅನಿವಾರ್ಯ. ಇರಲಿಲ್ಲ, ಹೊಸ ಸಂಪ್ರದಾಯವನ್ನು ಶುರು ಮಾಡಿ, ನೀವು ತಪ್ಪೇನೂ ಇಲ್ಲ ಅದರಲ್ಲಿ. ಶಾಸ್ತ್ರಸಮ್ಮತ, ಸಂಪ್ರದಾಯ ಸಮ್ಮತ ಮಾಡಬಹುದು ಅದನ್ನು. ಇನ್ನು ಗಣೇಶ ಹಬ್ಬದ ತುಂಬಾ ವಿಶೇಷ ಅಂತ ಅಂದ್ರೆ ಚಂದ್ರನನ್ನ ನಾವು ನೋಡಬಾರ್ದು ಅಂತ ಹೇಳಿ, ಯಾಕೆ ಗುರುಗಳೇ ಅಂತಹ ಅರ್ಥ? ಇದಕ್ಕೆ ಒಂದು ಪುರಾಣದಲ್ಲಿ ಬರತಕ್ಕಂಥ ಒಂದು ಕಥೆ ಏನಪ್ಪ ಅಂದರೆ, ಗಣಪತಿ ಲಂಬೋದರ, ದೊಡ್ಡ ಹೊಟ್ಟೆ, ಅವನ ವಾಹನವೋ ಬಹಳ ಸಣ್ಣದಾದಂಥ ಒಂದು ಇಲಿ ಮರಿ. ಅವನು ಬಹಳಷ್ಟಕ್ಕೆ ಪ್ರಪಂಚದಲ್ಲಿ ಮೂಲಭೂತ ಕಾರ್ಯಕರ್ತ, ಅವನೇ ಮೊದಲು. ಉದಾಹರಣೆಗೆ ಇವತ್ತು ನಾವು ಕಾಣತಕ್ಕಂತಹ ಬೆಲ್ಟು ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಅವ್ರ ಪ್ಯಾಂಟಿನ ಮೇಲೆ ಹಾಕ್ಕೊಳ್ತಾರಲ್ಲ, ಅದು ಆ ಕಾಲದಲ್ಲೇ ಅವನು ಹಾವನ್ನು ಇಲ್ಲಿ ಕಟ್ಕೊಂಡು ಬಿಟ್ಟಿದ್ದ. ಈಗ ಶಾರ್ಟ್ ಹ್ಯಾಂಡ್ ಅಂತ ಒಂದಿತ್ತು, ಈಗೆಲ್ಲ ಅದು ಕಡಿಮೆ ಆಗಿದೆ. ಒಂದು ಲಿಪಿ, ಮಹಾಭಾರತ ಅನ್ಇಂಟರ್ಪ್ರಿಟೆಡ್ ಆಗಿ ಅವನೇ ಬರೆದವನು, ವ್ಯಾಸ ಮಹರ್ಷಿಗಳ ಡಿಕ್ಟೇಷನ್ನಿಂದ ಅನ್ಇಂಟರ್ಪ್ರಿಟೆಡ್ ಆಗಿ. ಈಗ ನಾವು ಮೌಸ್ ಅಂತ ಏನು ಕರಿತೀವಿ ಕಂಪ್ಯೂಟರ್ನಲ್ಲಿ, ಭಾಳ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಈ ವಾಹನದ ಒಂದು ಪ್ರತೀಕ. ಅದು ದೊಡ್ಡ ಕಂಪ್ಯೂಟ್ರು, ಅದನ್ನ ಆಪ್ರೇಟ್ ಮಾಡೋ ಸಣ್ಣದಾಗಿರೋ ಒಂದು ಮೌಸು. ಹಾಗೆ ಎಲ್ಲದಕ್ಕೂ ಭಾಳ ಅವನು ಮೊದಲಿಗ. ಅವನು ಊಟ ಮಾಡಿ ಭಕ್ತರು ಕೊಟ್ಟಂತಹ ಒಂದು ಆತಿಥ್ಯವನ್ನು ಸ್ವೀಕರಿಸಿ ಅವನು ಹೋಗಬೇಕಾದ್ರೆ ಆ ಇಲಿ ಪ್ರಯಾಸಪಟ್ಟು ಅವನು ಕರ್ಕೊಂಡು ಹೋಗ್ತಾ ಇತ್ತು. ಮೇಲ್ಗಡೆ ಆಕಾಶದಲ್ಲಿದ್ದ ಚಂದ್ರ ಅವನನ್ನು ನೋಡಿಬಿಟ್ಟು ಟೀಕೆ ಮಾಡಿ ನಕ್ಬಿಟ್ನಂತೆ. ನೋಡ, ಅವನಿಗೆ ಅವನ ಶರೀರ, ಅವನ ಹೊಟ್ಟೆ, ಅವನ ಆಕಾರ, ಅವನ ವಾಹನ ನಕ್ಬಿಟ್ಟ. ಆ ನಕ್ಕಿದ್ದನ್ನು ಯಾರು ನಕ್ರಲ್ಲ ಅಂತ ಗಣಪತಿ ಹೀಗೆ ನೋಡೋಕ್ಕೆ ಹೋದಾಗ, ಇಲಿ ಹೀಗೆ ನೋಡೋಕ್ಕೆ ಹೋಯ್ತು, ಯಾರೋ ನಕ್ರಲ್ಲ ಅಂತ. ಅದು ಬಾಗ್ಬಿಟ್ಟು ಗಣಪತಿ ಕೆಳಗೆ ಬಿದ್ದುಬಿಟ್ಟ. ಇವೆಲ್ಲ ಕಥೆಗಳು. ಆಮೇಲೆ ಗಣಪತಿ ಸುಧಾರಿಸ್ಕೊಂಡು ಎದ್ದುಬಿಟ್ಟು ನೋಡ್ತಾನೆ, ಚಂದ್ರ ನಗ್ತಾ ಇದ್ದಾನೆ, ಇನ್ನು ಬಿದ್ದಿದ್ದಕ್ಕೂ ಸೇರಿಸ್ಬಿಟ್ಟು ನಗ್ತಾ ಇದ್ದಾನಲ್ಲ. ಕೋಪ ಬಂದ್ಬಿಡ್ತು ಸಹಜವಾಗಿ. ಎಲ್ಲ ಭಾವನೆಗಳಿಗೂ ಅವನೇ ಕಾರಣಕರ್ತ. ಭಾವನೆಗಳು, ಕೋಪ, ಪ್ರೀತಿ, ಎಲ್ಲದಕ್ಕೂ ಗಣಪತಿಯೇ ಮೂಲ ಕಾರಣ. ಆಗ ಅವನು ಶಾಪ ಕೊಟ್ಬಿಡ್ತಾನೆ. ನಿನ್ನ ದರ್ಶನ ಮಾಡಿದವರಿಗೆ ಸೆರೆವಾಸ ಬರಲಿ. ಸೆರೆವಾಸ ಅಂದರೆ ಜೈಲುವಾಸ ಬರಲಿ. ಆಗ ಚಂದ್ರನಿಗೆ ಅವನು ತಪ್ಪಿನ ಅರಿವಾಗುತ್ತೆ. ಬಂದು ಕ್ಷಮಾಪಣೆ ಕೇಳಿ, ನನ್ನೇನು ತಪ್ಪಾಗಿದೆ, ಕ್ಷಮಿಸು. ಆಗ ಅವನು ಆಗಲಪ್ಪ ಅಂಥೇಳಿ ಅದರ ಪರಿಹಾರಕ್ಕೆ ಕೆಲವು ಮಾರ್ಗಸೂಚಿಗಳನ್ನು ಹೇಳ್ಕೊಂಡು ಬರ್ತಾನೆ. ಹಾಗೆ ಕಥೆ ಇರೋದು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಗಣಪತಿ ಹಬ್ಬದ ಚಂದ್ರ ದರ್ಶನ, ಬಿದಿಗೆ ಇದು ಚೌತಿ ಚಂದ್ರನ ದರ್ಶನ ಮಾಡಿಬಿಟ್ಟ. ಇದು ಪರಿಹಾರ ಮಾಡಿಕೊಂಡ್ಲಿಲ್ಲ. ಆಗ ಅವನಿಗೆ ಕಳ್ಳ ಅನ್ನೋ ಬಿರುದು ಬಂದ್ಬಿಡ್ತು. ಸೆಮಂತಕ ಮಣಿಯನ್ನು ಕದ್ದ. ಸೆಮಂತಕ ಮಣಿ ಅರ್ಥ ನಾರಾಯಣ ಅಂಥೇಳಿ ಸೆಮಂತಕ ಮಣಿಯನ್ನು ಕದ್ದ ಅಂಥೇಳಿ ಒಂದು ಪ್ರತೀತಿ. ಹಾಗೆಯೇ ಬೆಣ್ಣೆ ಕಳ್ಳ ಅಂತ ಅವನಿಗೆ ಶಾಶ್ವತವಾಗಿ ಕರಿತೀವಿ. ಹಾಗಾಗಿ ಅವತ್ತು ಬಿದಿಗೆ ಚಂದ್ರನ ನೋಡಿದರೆ ಆಪಾದನೆ ಬರುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಅಂದರೆ ಅಕಸ್ಮಾತಾಗಿ ಈಗ ನೋಡಿಬಿಟ್ರೆ ಸರಳ ಪರಿಹಾರ ಏನು ಗುರುಗಳೇ? 21 ಗಣಪತಿಯನ್ನು ದರ್ಶನ ಮಾಡಿ ಅಥವಾ 21 ಪ್ರದಕ್ಷಿಣೆ ಬನ್ನಿ ಸಾಕು ಅಂತ. ಬೇರೆ ಬೇರೆ ಪರಿಹಾರಗಳು ಹೇಳ್ತಾರೆ. ಇದು ಅತ್ಯಂತ ಸರಳವಾದಂಥದ್ದು. ನಾನು ಹೇಳ್ತಕ್ಕಂಥದ್ದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಇಲ್ಲಿ. ಇನ್ನು ವಿಸರ್ಜನೆ ಗುರುಗಳೇ ಯಾವಾಗ ಮಾಡಬೇಕು? ಬಹುತೇಕರು ಗಣಪತಿ ಹಬ್ಬದ ದಿವಸನೇ ಗೌರಿ ಗಣಪತಿ ಎರಡನ್ನೂ ಒಟ್ಟಿಗೆ ವಿಸರ್ಜನೆ ಮಾಡ್ತಕ್ಕಂಥದ್ದು ಮಾಡುತ್ತಂಥ ಪದ್ಧತಿ ಉಂಟು. ಅದು ಸರಿಯಾದಂಥದ್ದು. ಅದರಲ್ಲೂ ಕೂಡ ಈ ವರ್ಷ ಬುಧವಾರ ಬಂದಿರೋದ್ರಿಂದ ಅವರಿಗೆ ಈ ಶುಕ್ರವಾರ ಮಂಗಳವಾರದ ಒಂದು ಕಟ್ಟಳೆಗಳು ಇಲ್ಲದೇ ಇರೋದರಿಂದ ಬುಧವಾರ ಮಾಡ್ತಕ್ಕಂಥದ್ದು ಸರಿಯಾದ್ದು. ಇನ್ನು ಕೆಲವರಲ್ಲಿ ಅವತ್ತು ಎರಡೂ ಹೊತ್ತಿಟ್ಟುಕೊಂಡು ಮಾರನೇ ದಿವಸ ಮತ್ತೊಂದು ಮಂಗಳಾರತಿ ಮಾಡಿ ಗುರುವಾರದ ದಿವಸ ಬೆಳಗ್ಗೆ ವಿಸರ್ಜನೆ ಮಾಡ್ತಕ್ಕಂಥ ಪದ್ಧತಿ ಕಾಣ್ಬೋದು. ಇನ್ನು ಕೆಲವರು 3 ದಿವಸ 5 ದಿವಸ ಎಲ್ಲ ಇಟ್ಕೊಂಡು ಅವರವರ ಪದ್ಧತಿಗೆ ಅನುಗುಣವಾಗಿ. ಬಟ್ ಬಹುತೇಕರು ಅವತ್ತೇ ವಿಸರ್ಜನೆ ಮಾಡ್ತಕ್ಕಂಥದ್ದು ಸೂಕ್ತ, ಅಥವಾ ಗುರುವಾರದ ದಿವಸ ವಿಸರ್ಜನೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತ. ಇನ್ನು ಕೊನೆಯದಾಗಿ ಗುರುಗಳೇ, ಗಣೇಶನ ಪೂಜಾ ಫಲಗಳೇನು ಅಂತ ಇಲ್ಲೇನು ಹೇಳ್ತೀವಿ ಅಂದರೆ, ಸವಾಂಛಿತ ಫಲಮವಾಪ್ನೋತಿ ಅಂತ ಹೇಳಿಬಿಟ್ವಿ. ಸವಾಂಛಿತ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಬಯಕೆಗಳು ಈಡೇರುತ್ತೆ
ನಿಮ್ಮ ಎಲ್ಲ ಆಸೆಗಳು ಮನಸಃ ಮಮಾಕೋತೆಂಬಾತ ಸತ್ಯಮಶೀಮಹಿ, ನಿಮ್ಮ ಎಲ್ಲ ಥರದ ಆಸೆಯನ್ನು ಪೂರೈಸುತ್ತೆ, ಎಲ್ಲ ಥರದ ಫಲವೂ ನಿಮಗೆ ಪ್ರಾಪ್ತಿಯಾಗತ್ತೆ ಅಂಥೇಳಿ. ಕೊಡೋ ಕೈ ಭಾಳ ದೊಡ್ಡದು, ತಗೊಳ್ಳೋ ಕೈ ಏನೋ ಸಣ್ಣದು, ನಿಮ್ಮದೆಲ್ಲ ಸಣ್ಣ ಕೈ. ಆದರೆ ಕೊಡೋ ಭಗವಂತನ ಕೈ ಭಾಳ ದೊಡ್ಡದು. ಆದ್ದರಿಂದ ನಿಮ್ಮ ಯೋಗ್ಯತೆ, ನಿಮಗೆ ಏನು ಲಭ್ಯ ಇದೆ ಅದನ್ನು ನಿಮಗೆ ಅವನು ಅನುಗ್ರಹ ಮಾಡ್ತಾನೆ. ಗುರುಗಳೇ, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಿದೆಯಾ ಗುರುಗಳೇ? ಸಮಸ್ತ ಸನ್ಮಂಗಳಾನಿ ಭವಂತು. ಗಣಪತಿಯ ಮೇಲಿನ ಶ್ರದ್ಧೆ ಇನ್ನಷ್ಟು ಹೆಚ್ಚಾಗಲಿ. ಆ ಗಣಪತಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾದ, ತೃಪ್ತಿಕರವಾದ, ನೆಮ್ಮದಿಯಾದ ಜೀವನವನ್ನು ಅನುಗ್ರಹ ಮಾಡಲಿ ಅಂಥೇಳಿ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಹರಿ ಓಂ. ಧನ್ಯವಾದಗಳು ಗುರುಗಳೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಣೇಶ ಹಬ್ಬದ ಆಚರಣೆ ಕ್ರಮಗಳು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಹರಿ ಓಂ. ನೋಡಿದ್ರಲ್ಲ ವೀಕ್ಷಕರೇ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.